ಹೆಲೋ ಗೈಸ್, ಎಲ್ರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 3 ಗಂಟೆಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ car-result.nic ಸೊ ನೀವು ನೋಡ್ಕೊಳ್ಬೋದು ಎಕ್ಸಾಮ್ ಎಲ್ಲ. ಸೊ ನೀವು ಪಾಸ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅಕಸ್ಮಾತ್ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ರಿಸಲ್ಟ್ ನೋಡುವಾಗ ಅಲ್ಲಿ ಪಿ ಅಂತ ಬಂದರೆ, ಸೊ ತೋರಿಸ್ಕೊಡ್ತೀನಿ. ಸೊ ಪಿ ಅಂತ ಬಂದರೆ ಆ ಒಂದು ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿರ್ತೀರ. ಅಕಸ್ಮಾತ್ ನಿಮಗೆ NC ಅಂತ ಬಂದರೆ ಸೊ ನೀವು ಆ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನೀವು ಸೊ ಫೇಲ್ ಆಗಿರ್ತೀರ ಅಂತ. NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. ಅಕಸ್ಮಾತ್ ನಿಮ್ಗೆ ಏನಾದ್ರು NC ಅಂತ ಬಂದರೆ ಭಯ ಪಟ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನಿಮಗೆ ಎಕ್ಸಾಮ್ 2 ಕೂಡ ಇರುತ್ತೆ. ಆರಾಮಾಗಿ ನೀವು ಎಕ್ಸಾಮ್ 2ನ ಕಟ್ಬಿಟ್ಟು ನೀವು ಆರಾಮಾಗಿ ಪಾಸ್ನ ಮಾಡ್ಕೊಳ್ಬೋದು. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ, ಎಕ್ಸಾಮ್ 2 ನಾವು ಹೇಗೆ ಕಟ್ಟೋದು ಆನ್ಲೈನಲ್ಲಿ ಅಂತ. ತುಂಬ ಜನ ವಿದ್ಯಾರ್ಥಿಗಳು ಸೊ ಕನ್ಫ್ಯೂಸನ್ ಇರ್ತಾರೆ. ಇವತ್ತು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಾಳೆ ಅಥವಾ ನಾಳಿದ್ದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಎಕ್ಸಾಮ್ಗೆ ಫೇಲ್ ಆಗಿರ್ತೀರಲ್ವ ಆ ಒಂದು ಸಬ್ಜೆಕ್ಟ್ಗೆ ಫಸ್ಟ್ನೇ ಸಬ್ಜೆಕ್ಟು, ಎರಡನೇ ಸಬ್ಜೆಕ್ಟು, ಮೂರನೇ ಸಬ್ಜೆಕ್ಟ್ಗೆ ಫಸ್ಟ್ನೇ ಸಬ್ಜೆಕ್ಟ್ಗೆ ಎಷ್ಟು ಫೀಸ್ ಇರುತ್ತೆ ಮತ್ತು ಎರಡನೇ ಸಬ್ಜೆಕ್ಟ್ಗೆ ಎಷ್ಟು ಫೀಸ್ ಇರುತ್ತೆ ಅಂತ ಸೊ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಸೊ ಅನೌನ್ಸ್ನ ಮಾಡ್ತಾರೆ. ಮತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ನೀವು ಎಕ್ಸಾಮ್ಗೆ ಹೇಗೆ ಅಪ್ಲೈ ಮಾಡೋದು ಮತ್ತು ನಿಮ್ಮ ಒಂದು ಹತ್ತಿರದ ಸೈಬರ್ ಸೆಂಟ್ರಲ್ಲೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಯಾರು ಕೂಡ ಭಯ ಪಟ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಪಕ್ಕಾ ಪಾಸ್ ಆಗೇ ಆಗ್ತೀರಾ. ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಿ. ಸೊ ಗ್ರೇಸ್ ಮಾರ್ಕ್ಸ್ ನಾನು ಆಗಲೇ ಸುಮಾರು ವಿಡಿಯೋ ಮಾಡಿದ್ದೀನಿ. ಸೊ ಚಾನಲ್ ಇರುತ್ತೆ, ಹೋಗಿ ವಿಸಿಟ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇದು ಪಿ ಅಂದರೆ ಪಾಸು, NC ಅಂತ ಗೊತ್ತಿರಲ್ಲ ಸುಮಾರು ಜನ ವಿದ್ಯಾರ್ಥಿಗಳಿಗೆ. ಸೊ 2025ಅಲ್ಲಿ ಎಕ್ಸಾಮ್ ಬರ್ದಿರೋರಿಗೆ ಗೊತ್ತಿರುತ್ತೆ ಪಿ ಅಂದರೆ ಮತ್ತು NC ಅಂತ. ಸೊ ತೊಗೊಂಡಿರೋ ಸೊ 2025ಅಲ್ಲಿ ಬರ್ದಿರ್ತೀರಲ್ವ, 2025ಅಲ್ಲಿ ಬರ್ದಿರೋ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ಗೆ ಗೊತ್ತಿರುತ್ತೆ. ಸೊ ಈಗ ಫ್ರೆಶರ್ಸ್ ವಿದ್ಯಾರ್ಥಿಗಳು ಈ ಒಂದು ಮ್ಯಾಟ್ರ್ ಗೊತ್ತಿರಲ್ಲ. ಸೊ ನಿಮಗೆ ಪಿ ಅಂದರೆ ಪಾಸು ಮತ್ತು NC ಅಂದರೆ ನಾಟ್ ಕಂಪ್ಲೀಟೆಡ್. ಸೊ ಎಕ್ಸಾಮ್ 2ಗೆ ಏನೆಲ್ಲ ಅಪ್ಲೈ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.